ಒಂದು ವಿಶಿಷ್ಟ ಇದ್ರೆ ಮಾತ್ರ ಅದನ್ನ ಆಚರಣೆ ಮಾಡ್ಕೊಂಡು ಬರೋದು ನಮ್ಮ ಸಾಂಪ್ರದಾಯಿಕವಾಗಿರ್ತದೆ. ಆದ್ರೆ ಶ್ರೀಕೃಷ್ಣನ ಒಂದು ಲೀಲೆಗಳಿದಾವಲ್ಲ, ನಾವು ದೇವರು ಅಂತ ನೋಡೋದು ಒಂದು ಪಕ್ಕ ಆದ್ರೆ, ಇನ್ನೊಂದು ಪಕ್ಕ ಜನ್ಮಸ್ಥಳ ಎಲ್ಲಿ, ಅವ್ರು ಹುಟ್ಟಿದ್ದು ಸೆರೆಮನೆಯಲ್ಲಿ. ಸೆರೆಮನೆ ಅಂತ ಹೇಳಿ ನಾವೇನಾದ್ರು ಹೇಳ್ತೀವಿ, ನಿಮ್ಮನ್ನ ಬಂಧನ ಮಾಡ್ತೀವಿ, ಬಂಧನ ಅಂದ್ರೆ ನಾವು ಹುಡ್ತಾನೆ ಬಂಧನವಾಗಿ ಬಂದಿರ್ತೀವಿ. ಹುಡ್ತಾನೆ ತಂದೆ ತಾಯಿ ಜೊತೆಗೆ ಅವರ ಒಂದು ಸಂಪರ್ಕ, ತದನಂತರ ಮದುವೆ ಆಗ್ತಾ ಹೆಂಡತಿ ಒಂದು ಬಂಧನದಲ್ಲಿ ಇರ್ತೀವಿ, ತದನಂತರ ಮಕ್ಕಳಾಗ್ತಾ ಅವ್ರ ಬಂಧನದಲ್ಲಿ ಇರ್ತೀವಿ. ಈ ಎಲ್ಲಾ ಬಂಧನಗಳಿಂದ ನಾವು ವಿಮುಕ್ತಿಗೊಳ್ಳಬೇಕು ಅಂತ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಶ್ರೀಕೃಷ್ಣ ಎಲ್ಲ ಹುಟ್ಟಬೇಕಾಗಿತ್ತು ಜನ್ಮಸ್ಥಾನ ಇಲ್ಲಿ ಕಾರಾಗೃಹದಲ್ಲಿ ಇಟ್ಟಿರ್ತಾರೆ. ಇದನ್ನು ನಮ್ಗೆ ತೋರಿಸ್ತಾರೆ. ಶ್ರೀಕೃಷ್ಣ ಜನ್ಮ ಲೀಲೆಗಳು, ಚಿಕ್ಕ ವಯಸ್ಸಿನಿಂದ ಮಾಡ್ತಾ ಇರುವಂತ ಲೀಲೆಗಳು ಏನೇನೋ ತೋರಿಸುತ್ತೆ ಅಂದ್ರೆ, ವ್ಯಕ್ತಿಯ ಚಿಕ್ಕವನಾಗಿದ್ರು ಎಂತ ದೊಡ್ಡ ಕೆಲಸನೂ ಮಾಡುವಂತ ಚಾಕಚಕ್ಯತೆ ಬರುತ್ತದೆ. ನಿಮ್ಮ ವಿಲ್ ಪವರ್ ಜೋರಾಗಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಚಿಕ್ಕ ಬಾಲ್ಯ ಲೀಲೆಗಳನ್ನು ನಾವು ನೋಡ್ಕೊಂಡು ಬರ್ಬೇಕಾಗಿರುವಂತ ಒಂದು ವಿಷಯ. ಇದೆಲ್ಲ ಆದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಪಾಂಡವರ ಪಕ್ಷ ಇರ್ತಾರೆ. ಪಾಂಡವರ ಪಕ್ಷ ಇರೋದ್ರಿಂದ ನಮ್ಗೆ ಏನ್ ತೋರಿಸ್ಕೊಡ್ತಾರೆ, ನಾವು ಧರ್ಮದ ಕಡೆ ಇದೀವಿ. ಅಧರ್ಮ ಒಂದು ಕಡೆ, ಧರ್ಮ ಒಂದು ಕಡೆ ಇದ್ದಾಗ ಶ್ರೀಕೃಷ್ಣ ತನ್ನ ಸೈನ್ಯ ಎಲ್ಲವನ್ನೂ, ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಸೈನ್ಯವನ್ನು ಕಳಿಸ್ತಾನೆ ಯಾರಿಗೆ, ಕೌರವರಿಗೆ. ಆದ್ರೆ ನಾವು ನಿಂತಿರದಲ್ಲಿ ಪಾಂಡವರ ಪರ 5 ಜನ ಪರ ನಿಂತಿರ್ತಾನೆ. ಕಡೆಗೆ ಏನಾಯ್ತು, ಧರ್ಮವೇ ಜಯವಾಯ್ತು. ಅಂದ್ರೆ ಧರ್ಮದ ಪರ ನಾನು ಇದ್ದೀನಿ ಅನ್ನುವಂಥದ್ದನ್ನು ತೋರಿಸ್ಕೊಡುತ್ತೆ. ತದನಂತರ ಕಾಲದಲ್ಲಿ ನಾನು ಯುದ್ಧನೇ ಮಾಡಲ್ಲ, ಎಲ್ಲ ನನ್ನ ಸಂಬಂಧಿಕರೇ ಅಂತ ಓಡೋಗ್ತಿರುವಂತ ಅರ್ಜುನನಿಗೆ ಏನ್ ಮಾಡ್ತಾರೆ, ಅವರು ನಿಂತ್ಕೊಂಡು ಭಗವದ್ಗೀತೆ ಹೇಳ್ತಾರೆ. ಇವತ್ತು ನಮ್ಮ ಜೀವನದ ಯಾವುದೇ ಒಂದು ಕಷ್ಟಕ್ಕೆ ಒಂದು ಸೊಲ್ಯೂಷನ್ ಸಿಗುವಂತ ಯಾವ್ದಾದ್ರು ಒಂದು ಗ್ರಂಥ ಇದೆ ಅಂದ್ರೆ ಭಗವದ್ಗೀತೆ. ತಾವುಗಳು ಭಗವದ್ಗೀತೆನ ಒಂದ್ಸರಿ ನೋಡಿದಾಗ ಯಾವುದೇ ಕಷ್ಟಗಳನ್ನ ಪರಿಹರಿಸುವಂತ ಎಲ್ಲಾ ಒಂದು ಶ್ಲೋಕಗಳು ಭಗವದ್ಗೀತೆಯಲ್ಲಿ ಇರ್ತದೆ. ಇದೆಲ್ಲ ಒಂದು ಹಂತದಲ್ಲಾದ್ರೆ ದ್ವಾರಕಾ ಒಂದು ಊರಾಗಿರ್ತದೆ. ಇವತ್ತು ದ್ವಾರಕ ಏನಾಗಿದೆ, ಸಮುದ್ರದ ಒಳಗಿದೆ. ಕುಂತಿ ಒಂದು ಸಾವರಿಂದ ಏನಾಗುತ್ತೆ, ಅದು ಒಳಗೋಗುತ್ತೆ. ಅಂದ್ರೆ ನಾನು ರಾಜನಾಗಿದ್ದರು, ನಾನು ದೇವರಾಗಿದ್ದರು, ನಾನು ಆಳಿರುವಂತ ಜಾಗನ ಸಹಿತ ನಾನು ಉಳಿಸ್ಕೊಳಕ್ಕಾಗಿಲ್ಲ ಎಂಬುದನ್ನು ತೋರಿಸ್ಕೊಡ್ತಾರೆ. ಅಯೋಧ್ಯದಲ್ಲಿ ಹುಟ್ಟಿರುವಂತ ರಾಮ ಅದು ಇವತ್ತಿಗೂ ಇದೆ, ನಮ್ಮ ಕಣ್ಣು ಮುಂದೆ ಕಾಣಿಸ್ತಾರೆ. ಆದ್ರೆ ಶ್ರೀಕೃಷ್ಣ ಆಳಿರುವಂತ ದ್ವಾರಕ ಎಲ್ಲಿದೆ, ಇವತ್ತು ಸಮುದ್ರದ ಗರ್ಭದಲ್ಲಿದೆ. ಹಾಗಾಗಿ ಶ್ರೀಕೃಷ್ಣನಿಗೆ ನಾವು ಉಳಿಸ್ಕೊಳಕ್ಕೆ ದೊಡ್ಡ ವಿಷಯ ಅಲ್ಲವೇ ಅಲ್ಲ, ಅದು ಸಹಿತ ಇವತ್ತು ನಾವು ಗೋಚರವಾಗಿ ಉಳಿಸ್ಕೊಬಹುದಾಗಿತ್ತು. ಆದ್ರೆ ಪ್ರತಿ ಒಂದವನ್ನ ಏನನ್ನು ತೋರಿಸ್ಕೊಡ್ತದೆ ಅಂದ್ರೆ, ನಾವು ಶ್ರೀಕೃಷ್ಣನನ್ನ ಮಾದರಿಯಾಗಿ ತಗೊಳ್ಬೇಕು ಅಂದ್ರೆ ಬಾಲ್ಯದಿಂದ ಹಿಡಿದು ಕೊನೆಗೆ ಅವನು ತೀರ್ಕೊಳ್ಬೇಕಾದ್ರೆ ನಾವು ಇವತ್ತು ಹೇಳ್ತೀವಿ ಶುಗರ್ ಬಂದು ಸತ್ತೋಗ್ತಾರೆ ಏನೋ ಅಂತ. ಅವತ್ತಿನ ಕಾಲಕ್ಕೆ ಯಾವನೋ ಹೊಡೆದಿರುವಂತ ಬಾಣ ಬಿಲ್ಲಿನಿಂದ ಪ್ರಾಣ ಬಿಡ್ತಾನೆ. ಅಂದ್ರೆ ಅವತ್ತಿನ ಕಾಲಕ್ಕೆ ಎಲ್ಲರೂ ತೋರಿಸ್ಕೊಟ್ಟಿರುವಂತ ಒಂದು ದಾರ್ಶನಿಕ ವ್ಯಕ್ತಿ ಶ್ರೀಕೃಷ್ಣ. ಹಾಗಾಗಿ ನಾವು ಶ್ರೀಕೃಷ್ಣನ ತತ್ವಗಳನ್ನ ಮತ್ತು ಅವನ ಆಲೋಚನೆಗಳನ್ನ ನಮ್ಮದಲ್ಲಿ ಉಳಿಸ್ಕೊಂಡ್ರೆ ಸಾಕು, ನಮ್ಮ ಜೀವನ ಪಾವನವಾಗುತ್ತೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಈಗಲೇ ಸಮಯ ಜಾಸ್ತಿ ಆಗಿದೆ, ಇನ್ನೂ ಜಾಸ್ತಿ ಹೊತ್ತು ಮಾತಾಡಿದ್ರೆ ಇನ್ನೂ ಮಾತಾಡ್ಬೋದಾಗಿತ್ತು. ಇಷ್ಟನ್ನ ನಾವು ತಿಳ್ಕೊಂಡ್ರೆ ಸಾಕು. ಒಂದು ಭಗವದ್ಗೀತೆ, ಇನ್ನೊಂದು ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನ ತನಕ ಮಾಡಿರುವಂತ ಲೀಲೆಗಳಾಗಿರ್ಬೋದು, ಅಧರ್ಮ ಪರ ನಿಂತ್ಕೊಳ್ತೇವೆ, ಧರ್ಮವನ್ನು ಗೆಲ್ಲಿಸುವುದಾಗಿರ್ಬೋದು, ಇವೆಲ್ಲವನ್ನ ನಾವು ರೂಢಿಸಿಕೊಂಡ್ರೆ ನಮ್ಮ ಜೀವನ ಸಮಾನವಾಗುತ್ತೆ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದನ್ನ ಅವುಗಳೆಲ್ಲ ಮನಗೊಳ್ಳಬೇಕು. ಮತ್ತು ತತ್ವಗಳನ್ನ ನಾವು ಸಹಿತ ರೂಢಿಸಿಕೊಳ್ಬೇಕು. ನಮ್ಮ ಮಕ್ಕಳಿಗೆ ಅದನ್ನ ಪಾಠವಾಗಿ ಹೇಳ್ಕೊಡ್ಬೇಕು. ತದ್ ಮುಖಾಂತರವಾಗಿ ಯಾವತ್ತೋ ನಡೆದಿರುವಂತ ದ್ವಾಪರ ಯುಗದಲ್ಲಿ ನಡೆದಿರುವಂತ ವಿಷಯವನ್ನ ನಾವು ಇವತ್ತಿಗೂ ಪ್ರಸ್ತುತವಾಗಿ ಉಳಿಸ್ಕೊಂಡಿದೀವಿ ಅಂದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಶಕ್ತಿ ಆ ಮಟ್ಟಕ್ಕೆ ಇದೆ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಯಾರ ಸಹಿತ ಒಂದು ಮರ ಬಿದ್ದೋದ್ರೆ ಆ ಮರ ಬಿದ್ದೋದಂತ ಲೆಕ್ಕ, ಮತ್ತೆ ಇನ್ನೊಂದು ಮರ ಹುಟ್ಟಿಸ್ಬೇಕಾಗತ್ತೆ. ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಯಾವ ರೀತಿ ಇದೆ ಅಂದ್ರೆ, ಆ ಬೇರುಗಳು ಈ ಒಂದು ಭೂಮಿಯ ನೆಲ ಜಲ ಎಲ್ಲದರೊಳಗೂ ಸೇರ್ಕೊಂಡಿದೆ. ಹಾಗಾಗಿ ಇವತ್ತಿನ ತನಕ ಎಂತ ಬ್ರಿಟಿಷರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಎಷ್ಟೇ ನಾಶ ಮಾಡಬೇಕು ಅಂತ ಬಂದ್ರು ಸಹಿತನವೇ ನಾಶವಾಗದೆ ಪ್ರತಿಯೊಂದು ವಿಷಯವನ್ನು ನಮ್ಗೆ ಗೋಚರವಾಗುವಂತ ಕಣ್ಣು ಮುಂದೆ ಕಟ್ಟುವಂತ ಕಥೆಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಅವೆಲ್ಲ ನೋಡ್ತಾ ಇದ್ದೀರಿ. ಹಾಗಾಗಿ ಅವುಗಳೆಲ್ಲ ಶ್ರೀಕೃಷ್ಣನ ಒಂದು ಲೀಲೆಗಳಾಗಿರ್ಬೋದು, ತಮ್ಮ ಮಕ್ಕಳಿಗೆ ಹೇಳ್ಕೊಡೋದ್ರ ಮುಖಾಂತರ ಆದರ್ಶ ವ್ಯಕ್ತಿಯ ಒಂದು ಪಾಲನೆಯನ್ನು ನಾವು ಮಾಡುವ ಅಂತ ಹೇಳ್ತಾ ಅವುಗಳೆಲ್ಲ ಈಗ ಬಂದು ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಅವು ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅನ್ನೋ ಒಂದು ವಿಶೇಷವಾದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಚನ್ನಪಟ್ಟಣ ತಾಲೂಕು ಆಡಳಿತ ವತಿಯಿಂದ ಈ ಒಂದು ಹಬ್ಬವನ್ನು ನಾವಿಲ್ಲಿ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಮೊದಲ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ 8ನೇ ಅವತಾರ, ವಿಷ್ಣುವಿನ 8ನೇ ಅವತಾರ ಶ್ರೀಕೃಷ್ಣ ಅಂತ ಹೇಳ್ತೀವಿ. ಇವರು ಎಲ್ಲಿ ಹುಟ್ಟಿದ್ರು ಏನು ಅದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿನ ಅದಕ್ಕೆ ಅಂತಲೇ ಮಾತಾಡ್ತಾರೆ ಇದು ಮಾಡಿಕೊಂಡು. ನಾನು ಏನು ಇಷ್ಟಪಡ್ತೇನೆ ಅಂತಂದರೆ, ಒಬ್ಬ ಶ್ರೀಕೃಷ್ಣ ಪರಮಾತ್ಮ ಅವನ ಲೀಲೆಗಳ ಮುಖಾಂತರ ಯಾವ ರೀತಿ ಒಂದು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಕೆಲವೊಂದು ಅಂಶನ ನಾವು ಕಲಿಬೇಕು. ಯಾಕೆಂದರೆ ನಾವು ಕೆಲವ್ರಿಗೆ ಮಾತ್ರ ಇಷ್ಟ ಆಗ್ತದೆ, ದೊಡ್ಡವರಿಗೆ ಮಾತ್ರ ಇಷ್ಟ ಆಗ್ತದೆ, ಮಕ್ಕಳಿಗೆ ಇಷ್ಟ ಆಗಲ್ಲ. ಮಕ್ಕಳಿಗೆ ಮಾತ್ರ ಇಷ್ಟ ಆಗ್ತೀವಿ, ದೊಡ್ಡವರಿಗೆ ಇಷ್ಟ ಆಗಲ್ಲ. ಆದರೆ ಶ್ರೀಕೃಷ್ಣ ಪರಮಾತ್ಮ ಹೆಂಗೆ ಅಂದರೆ, ಮಕ್ಕಳಿಗೆ ಮಕ್ಕಳಾಗಿ, ದೊಡ್ಡವರಿಗೆ ದೊಡ್ಡವರಾಗಿ, ಮತ್ತು ಸಹಾಯ ಬೇಡದಂಥವರಿಗೆ ಸಹಾಯವನ್ನು ಮಾಡುವಂಥ ಶಕ್ತಿಯನ್ನು ಇಟ್ಕೊಂಡು ಒಂದು ಲೀಲೆಯನ್ನ ಉಳಿದಂತಹ ವ್ಯಕ್ತಿಯವರು. ಹುಟ್ಟಿದ ಒಂದ್ ಕಡೆ, ಬೆಳೆದಿದ ಒಂದ್ ಕಡೆ, ಸ್ವಂತ ತಂದೆ ತಾಯಿ ಒಂದ್ ಕಡೆ, ಬೆಳೆಸಿದಂತ ತಂದೆ ತಾಯಿ ಒಂದ್ ಕಡೆ, ಇದ್ರ ನಡುವೆ ಒಂದು ವಿಶೇಷವಾದ ಒಂದು ಮಾಯಾಜಾಲ ಅಂತ ಹೇಳ್ಬೋದು. ಅದನ್ನ ಇಟ್ಕೊಂಡು ಸಮಾಜದಲ್ಲೂ ಕೂಡ ಅವರನ್ನ ಪೂಜೆ ಮಾಡುವಂತ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ನಮ್ಗೆ ಮಾದರಿಯಾಗಿದ್ದಾರೆ.
ಅವರ ಕೆಲವೊಂದು ಅಂಶಗಳನ್ನ ಬೆಳೆಸ್ಕೊಂಡು ನಾವು ಒಬ್ಬ ವ್ಯಕ್ತಿತ್ವ ಹೇಗಿರ್ಬೇಕು ಅಂತ ಎಲ್ಲ ಮನುಷ್ಯನಿಗೂ ಕೂಡ ಇಷ್ಟವಾದ ರೀತಿಯಲ್ಲಿ ನಾವು ಬೆಳೆಬೇಕು. ಆ ಒಂದು ಆದರ್ಶನ ಇಟ್ಕೊಂಡ್ರೆ ನಾವು ಕೂಡ ಒಂದು ಸಮಾಜದಲ್ಲಿ ಏನಾದ್ರು ಒಂದು ಕೊಡುಗೆಯನ್ನು ಕೊಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.